ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಪಕ್ಕದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗ್ರಾಮೀಣ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ಐತಿಹಾಸಿಕ ಅರಣ್ಯ ಪ್ರದೇಶ, ಬೆಳಗಾವಿಯ ಪಕ್ಕದಲ್ಲಿರುವ ವಿಶಾಲವಾದಂಥ ಅರಣ್ಯ ಪ್ರದೇಶ, ಪಕ್ಷಿ ನವಿಲು ವನ್ಯ ಪ್ರದೇಶ. ಈ ಬಡ ಅಂಕಲಿ ಗ್ರಾಮ ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶ, ಗಿಡಮೂಲಿಕೆ ಔಷಧಗಳಿಂದ ಕೂಡಿದ ಅರಣ್ಯ ಪ್ರದೇಶ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಎಲ್ಲ ಗಿಡ ಮರಗಳನ್ನು ಕಡಿದು ನೆಲಸಮ ಮಾಡಿದ್ದಾರೆ ನೋಡಿ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಾರ್ರಿ? ಇಂಥ ರಾಜಾರೋಷವಾಗಿ ಸುಮಾರು 40 ಎಕರೆ ಪ್ರದೇಶದ ಅರಣ್ಯ ಪ್ರದೇಶದಲ್ಲಿರುವ ಈ ಒಂದು ಸೋಲಾರ್ ಪ್ಲಾಂಟ್ ಸಲುವಾಗಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ ನೋಡಿ. ಪಕ್ಷಿ ಪ್ರಾಣಿ ಇದ್ದಲ್ಲಿ ಇಂಥ ಈ ಪ್ಲಾಂಟ್ ಬೇಕಾ? ಅರಣ್ಯ ಇಲಾಖೆ ಒಂದು ಮರ ಕಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಯಾಕೆ ಸುಮ್ಮನೆ ಕೂತಿದ್ದೀರಿ? 40 ಎಕರೆ ಪ್ರದೇಶದ ಅರಣ್ಯ ಈಗ ಸಾವಿರಾರು ಗಿಡಗಳು ನೆಲಸಮ. 500 ಎಕರೆ ವ್ಯಾಪಿಸಿದ ಈ ಅರಣ್ಯ ಕೌರಿಗುಡ್ಡ ಅಂತಾನೆ ಕರೀತಾರೆ. 500 ಎಕರೆಯಲ್ಲಿ ಈ 40 ಎಕರೆ ಪ್ರದೇಶದಲ್ಲಿ ಪ್ಲಾಂಟ್ ನಿರ್ಮಾಣ ಮಾಡೋಕೆ ಮರಗಳ ಮಾರಣ ಹೋಮ ಮಾಡಿದ್ದಾರೆ ನೋಡಿ. ಈ ತರ ಬಿಕ್ಕಾ ಬಿಟ್ಟಿ ಮಾಡೋರ ಮೇಲೆ ಕೇಸ್ ಹಾಕಿ ಒದ್ದು ಒಳಗೆ ಹಾಕಿ ಯಾರು ಏನು ಬೇಕಾದರೂ ಮಾಡಬಹುದು ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಕಂದಾಯ ಇಲಾಖೆಯವರ ಬೇಜವಾಬ್ದಾರಿ. ಇನ್ನೊಂದು ಐತಿಹಾಸಿಕ ಏನಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ ಇದೇ ಗುಡ್ಡದಲ್ಲಿ ತನ್ನ ಸೈನ್ಯವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಒಂದು ಇತಿಹಾಸ ಈ ಗುಡ್ಡಕ್ಕಿದೆ. ಜನಪ್ರತಿನಿಧಿಗಳು ನೋಡ್ರಿ, ಸಾವಿರಾರು ಗಿಡಗಳನ್ನ ಯಾವ ರೀತಿ ಮಾರಣ ಹೋಮ ಮಾಡಿದ್ದಾರೆ. ಯಾರು ನಾಶ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ. ಯಾರು ಕಾರಣೀಭೂತರು ಇದ್ದಾರೆ ಅವರನ್ನ ಒದ್ದು ಒಳಗೆ ಹಾಕಿ. ಇದಕ್ಕೆ ಅನುಮತಿ ಕೊಟ್ಟವರು ಯಾರು? ಮೊದಲೇ ಮಳೆ ಆಗ್ತಿಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಗಿಡ ಮರ ಕಡಿದು ಇಂಥ ಮಾರಣ ಹೋಮ ಮಾಡ್ತಾ ಇದ್ದಾರೆ. ಈ ತರನಾಗಿ ಅರಣ್ಯ ನಾಶ ನಡೀತಾ ಇದ್ರೆ ಇದಕ್ಕೆ ಯಾರು ಜವಾಬ್ದಾರರು? ಹಿಂಗಾದ್ರೆ ವನ್ಯಜೀವಿಗಳು ಹೇಗೆ ಬದುಕಬೇಕು ಹೇಳ್ರಿ? ಜನಪ್ರತಿನಿಧಿಗಳೇ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಮತ್ತ ಇದಕ್ಕ ರಾಜಕಾರಣಿಗಳು ಯಾರ್ಯಾರು ಕೈವಾಡ ಐತು ಗೊತ್ತಿಲ್ಲ. ನೀವು ಯಾರೇ ಇರ್ಲಿ, ತಪ್ಪಿತಸ್ಥರು ಯಾರೇ ಇರ್ಲಿ, ನೀವು ಇವತ್ತು ನೀವು ಯಾರೇ ತಪ್ಪಿತಸ್ಥರು ಇರ್ಲಿ, ನಿಮ್ ಮ್ಯಾಲ ಕಾನೂನು ಕ್ರಮ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಾವು ರೈತ ಸಂಘದಿಂದ ಮತ್ತು ನಮ್ಮ ಬಡಾಳಂಕಲಿಗೆ ಎಲ್ಲಾ ರೈತರು ನಾವು ಒಕ್ಕಟ್ಟಾಗಿ ಎಲ್ಲಾ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ನಿಮ್ಮ ಮ್ಯಾಲ ನಾವು ಧರಣಿ ಕುಂದಿರ್ತಾವ್. ಈ ಸರ್ಕಾರದ ವಿರುದ್ಧ ಧರಣಿ ಕುಂದಿರ್ತಾವ್ ನಾವು. ಯಾಕಂದ್ರ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗ್ಲೇಬೇಕು. ಇನ್ನೊಂದು ಲಕ್ಷಾಂತರ ಗಿಡ ಇವತ್ತು ಹಾಳು ಮಾಡಿದಾರ. ಸಿರ್ಗಂಧ ಗಿಡಗಳನ್ನ ಇಲ್ಲಿ ತುಡುಗ್ ಮಾಡ್ಕೊಂಡು ಹೋಗಿದಾರ. ಕಡದ ಸಿರ್ಗಂಧ ಗಿಡ ಇದ್ದು ಇಲ್ಲಿ ಸಾಕಷ್ಟು ಕಿಮ್ಮತ್ತಿನ್ನು ಅವನು ಸಹ ತುಡುಗ್ ಮಾಡ್ಕೊಂಡು ಹೋಗಿದಾರ. ನಾನು ಆರೋಪ ಮಾಡತ್ತಾನ. ಯಾಕಂದ್ರೆ ಈ ಮೇನ್ ಹೊಣೆಗಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಟೋಟಲ್ 50 ಎಕರೆಗಿಂತ ಮೇಲ್ಪಟ್ಟು ಹಡ್ಡಿದಾರ. ಈಗ ಗಿಡಗಳನ್ನ ಕಡ್ದೇ ಇಲ್ಲ, ಅವನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರ. ಫಲ ಕೊಡುವಂತ ಗಿಡಗಳನ್ನ ಬೇರ್ ಸಕಟ ಹಡ್ಡಿ ಹೋಗಿದ್ದಾರು. ಇನ್ನು ನಿನ್ನೆ ಮಾಹಿತಿ ಪ್ರಕಾರ, ನಿನ್ನೆ ಕೇಳಿದ ಮಾಹಿತಿ ಪ್ರಕಾರ 500 ಎಕರೆ ಗುಡ್ಡ ಎಲ್ಲ ಹಡ್ತಾವ ಅಂತ ಹೇಳಿದಾರ. ಅಂದ್ರೆ 500 ಎಕರೆ ಎಲ್ಲ ಗುಡ್ಡ ಎಲ್ಲ ಹಡ್ಡಿ ರಾಜಕಾರಣಿಗಳು ಇವ್ರು ಏನೋ ಒಂದು ಅಕ್ರಮವಾಗಿ ಏನೋ ನಡೆಸ್ಬೇಕಂತೇಳಿ ಇಲ್ಲಿ ಚಿಂತನೆ ಅದ. ಯಾಕಂದ್ರೆ ನಿನ್ನೆ ಇಲ್ಲಿದ್ದಂತ ಒಂದು ಸಿಬ್ಬಂದಿಗಳು ಓಡಿ ಹೋಗಿದಾರ. ಅವ್ರು ನಾವು ಬಂದ್ ಕೇಳ್ಕೊಡ್ತ ಅಂದ್ರ ಇಲ್ಲಿಂದ ಪಲಾಯನೆ ಆದ್ರ ಅಂದ್ರ ಇಲ್ಲಿ ಕುತಂತ್ರ ಐತೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಯ್ತು. ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಇನ್ನೂ ಮಟ್ಟ ನಮ್ಮ ರೈತರೆಲ್ಲರೂ ಇಲ್ಲಿ ಕುಂತಾವ. ಇನ್ನೂ ಮಟ್ಟ ಸ್ಪಾಟಿಗೆ ಒಬ್ಬ ಅಧಿಕಾರಿಗಳು, ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿ ಇನ್ನೂ ಬರ್ಲಿಲ್ಲ ಅಂದ್ರ ಇಲ್ಲಿ ಅಕ್ರಮವಾಗಿ ಏನೋ ನಡೆಯದ ಚಟುವಟಿಕೆ ಅನ್ನೋದು ಸ್ಪಷ್ಟವಾಗಿ ಹಿಡಿತು. ಮತ್ತ ಈ ಬೇಲಿನ ಎದ್ದು ಹೊಲ ನೇಯಕಾತ್ರ. ಇನ್ನು ರೈತರು, ಸಾಮಾನ್ಯ ಜನರು ಏನ್ ಮಾಡುದು? ರಾಮನಗೌಡ ಪಾಟೀಲ್, ರೈತ.
ಬೆಳಗಾವಿ ತಾಲೂಕಿನ ಬಡಲಂಕಲಿಗಿ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರುವುದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳ ಪರ್ಮಿಷನ್ ಸಿಕ್ಕದಂತ ಆ ಪರ್ಮಿಷನ್ ತೋರಿಸ್ರಿ ಅಂತ ಬಂದ್ರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದ್ರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದ್ರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ ನಾವು ಎಲ್ಲ ರೈತ ಸಂಘದಿಂದ ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ. ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀವಿ. ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಬೇಕು. ಆದ್ರೆ ಈ ಒಂದು ಮಾಡುತ್ತಿರುವಂಥ ಇದು ನಿಸರ್ಗಕ್ಕೆ ಎಷ್ಟು ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರು ಒಬ್ಬರು ವಿಚಾರ ಮಾಡಿಲ್ಲ. ಯಾಕಂದ್ರೆ ಈಗ ನಮ್ಮ ಇದು ಯಾವುದದು ನಮ್ಮ ಇದರ ಕಳಸಾ ಬಂಡೂರಿ ಹೋರಾಟಕ್ಕೆ ಅದ ಇಲ್ಲಿವರೆಗೆ ಈ ನಮ್ಮ ಭಾಗದ ಜನರಿಗೆ ನೀರು ಕುಡಿಲಿಕ್ಕೆ ಅದೊಂದು ನೀರು ಈ ಕಡೆ ಡೈವರ್ಟ್ ಮಾಡ್ರಿ ಅಂದ್ರೆ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು. ಮತ್ತೆ ಇದಕ್ಕೆ ಹೆಂಗ್ ಕೊಟ್ರು ಇದನ್ನ ಇಂಥದಕ್ಕೆ ಹೆಂಗ್ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಟ್ರು? ಅದು ಒಂದು ಜನೋಪಯೋಗಿ ಆಗುವಂಥದ್ದು. ಇದು ಯಾರಿಗೂ ಖಾಸಗಿಯವರಿಗೆ ಉಪಯೋಗ ಆಗುವಂಥದ್ದು. ಅದು ಲಕ್ಷಾಂತರ ರೈತರಿಗೆ ಕೋಟ್ಯಾಂತರ ರೈತರಿಗೆ ಕುಡಿಲಿಕ್ಕೆ ನೀರನ್ನ ಇವರು ಡೈವರ್ಟ್ ಮಾಡಲಿಕ್ಕೆ ಎಷ್ಟೊಂದು ಕಾನೂನುಗಳನ್ನ ಹೇಳ್ತಾ ಇದ್ದಾರೆ. ಫಾರೆಸ್ಟ್ ಅವ್ರ ಪರ್ಮಿಷನ್ ಸಿಕ್ಕಿಲ್ಲ. ಈ ಮತ್ತೆ ಇದಕ್ಕೆ ಹೆಂಗ್ ಫಾರೆಸ್ಟ್ ಅವ್ರು ಇಷ್ಟೊಂದು ಸುಲಭವಾಗಿ ಪರ್ಮಿಷನ್ ಕೊಟ್ಟರು ಈ ಒಂದು ನಿಸರ್ಗವನ್ನು ಹಾಳು ಮಾಡಲಿಕ್ಕೆ? ಇದನ್ನು ನಾವು ಪ್ರಶ್ನಿಸ್ತೇವೆ. ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ತಾವೆ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ. ಬಸವರಾಜ್ ಮೊಕಾಶಿ, ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಈಗಾಗಲೇ ಈ ವರದಿ ಆದ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡಲಂಕಲಗಿ ಗ್ರಾಮದಲ್ಲಿ ಮರಗಳ ಕಡಿತ ಆಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣವೇ ACF ಅವರಿಗೆ ಇದರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು. ACF ಅವರು ಸ್ಪಾಟ್ ವಿಸಿಟ್ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹೋಗ್ತೀವಿ. ಏನು ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖಾ ವರದಿನ ಬರ್ತದೆ, ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದ್ದಾರೆ. ನಾವು ತನಿಖೆ ಮಾಡ್ತಾ ಇದ್ದಾರೆ. ACF ಅವರು ತನಿಖೆ ಮಾಡಿ ನೋಡೋಣ ಅಂತ ಹೇಳ್ತಾರೆ. ತನಿಖೆ ACF ಅವ್ರಿಗೆ ಆಗಲೇ ತನಿಖೆಗೆ ಹಾಕಿದ್ದೀವಿ. ನಾವು ಕೂಡ ಹೋಗ್ತಾ ಇದ್ದೀವಿ. ಕ್ರಮ ಏನಿದೆ ತಪ್ಪಾಗಿದ್ದರೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಈಗ ನಮಗೇನು ಅವರು ಮೌಖಿಕವಾಗಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು RTC ಪ್ರಕಾರ ಗೈರಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಈಗಾಗಲೇ ACF ಅವರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ದೀವಿ. ತನಿಖೆ ಬಂದ ನಂತರ ತಮಗೆ ಮುಂದಿನ ಕ್ರಮ ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದರ ಮೇಲೆ ಕ್ರಮ ವಹಿಸ್ತೇವೆ. ತಪ್ಪಿತು ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ದರೆ ಅದು ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ. ಅದರಲ್ಲಿ ಏನಾದರೂ ಏನೇ ವೈಲೇಷನ್ಸ್ ಇದ್ರೂ ದೆನ್ ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀವಿ ನಾವು. ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನ ಕಳಿಸಿದ್ದೀವಿ. ಬೆಳಿಗ್ಗೆನೇ ACF ಅವ್ರನ್ನ ಕೂಡ ಕಳಿಸಿದ್ದೀವಿ. ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತೀನಿ. ನನಗೆ ನಿನ್ನೆ ಮಾಹಿತಿ ಬಂದಿತ್ತು. ಈಗ ಪ್ರಸ್ತುತ ಕಳೆದ ನಿನ್ನೆಯಿಂದನೂ ಕೂಡ ಮಾಹಿತಿ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ. ಯಾವುದೇ ಕೆಲಸನ